ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಇದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ನವೆಂಬರ್ ತಿಂಗಳ 26ರಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವನ್ನಾಗಿ ವಿಧಿಸಿಕೊಂಡಿದ್ದೇವೆ. ಸ್ವಾಗತ ಕೊಡ್ತಾ ಇದ್ದೀನಿ. ನಿಮ್ಮೆಲ್ಲರ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದಂಥ ಕೆ ಪುರುಷೋತ್ತಮಗೌಡರು ಸಾಹೇಬರಿದ್ದಾರೆ. ಅವ್ರಿಗೂ ಸುಧಾ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರು ಹಾಗೂ ನನ್ನ ಮಾರ್ಗದರ್ಶಕರಾದಂಥ ಏರ್ತಲೆ ಮಂಜುನಾಥ್ ಸಾಹೇಬರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆ ನಮ್ಮ ರಾಜ್ಯ ನಾಯಕರಾದಂಥ ವಸಂತ್ ಕುಮಾರ್ ಇಟ್ಟಣಗಿ ಅವರು ಆಗಮಿಸಿದ್ದಾರೆ. ಜಂಟಿ ಆಯುಕ್ತರು ವಸಂತ್ ಕುಮಾರ್ ಇಕ್ಕಳಗಿ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆ ರಾಜ್ಯ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷರು ಮೈಸೂರು ಜಿಲ್ಲಾ ಉಸ್ತುವಾರಿಗಳಾದಂಥ ಶ್ರೀಮತಿ ಹರಿಣಿಗೌಡರು ಮೇಡಮ್ ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ. ಹಾಗೆ ರಾಜ್ಯ ಸಮಿತಿಯ ಕಾರ್ಯದರ್ಶಿಗಳಾದಂಥ ಸಿದ್ದರಾಜಣ್ಣ ಅವರು ಆಗಮಿಸಿದ್ದಾರೆ. ಹಾಗೆ ಸಿದ್ದರಾಜಣ್ಣ ಸೈಡ್ಗೆ ಸ್ವಲ್ಪ ಪಕ್ಕಕ್ಕೆ ಹೊತ್ಕೊಳ್ಳಿ. ಹಾಂ, ಎಲ್ಲ ಪದಾಧಿಕಾರಿಗಳಿಗೆ ID ಕಾರ್ಡ್ ವಿತರಣೆ ಕಾರ್ಯಕ್ರಮ ಮತ್ತು ಸರ್ವ ಸದಸ್ಯರ ಸಭೆ ಮತ್ತು ಉಚಿತ ಆರೋಗ್ಯ ಶಿಬಿರ ಕಾರ್ಯಕ್ರಮವನ್ನು ಮೈಸೂರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಾವು ಹಮ್ಮಿಕೊಂಡಿದ್ದು. ಈ ಕಾರ್ಯಕ್ರಮಕ್ಕೆ ಮೈಸೂರು ಜಿಲ್ಲಾ ಅಧ್ಯಕ್ಷರಾದಂಥ ಡಾಕ್ಟರ್ BJ ವಿಜಯಕುಮಾರ್ ಸಾಹೇಬರ ಅಧ್ಯಕ್ಷತೆಯಲ್ಲಿ ರಾಜ್ಯ ಕಾರ್ಮಿಕ ವಿಭಾಗದ ರಾಜ್ಯಾಧ್ಯಕ್ಷರಾದಂಥ ಪುರುಷೋತ್ತಮಗೌಡರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ. ಈ ಕಾರ್ಯಕ್ರಮ ಮೂಲಕ ನಾವು ತಿಳಿಸಿದೇನೆಂದರೆ, ಕಾರ್ಮಿಕರ ಪರವಾಗಿ ನಮ್ಮ ಸಂಘಟನೆ ನಿರಂತರವಾಗಿ ಕೆಲಸ ಮಾಡ್ತಾ ಹೋಗ್ತದೆ. ನಮ್ಮ ಕಾರ್ಮಿಕ ಇಲಾಖೆಯಿಂದ ಏನು ಸೌಲಭ್ಯಗಳು ಬರ್ತದೆ, ಆ ಸೌಲಭ್ಯಗಳನ್ನ ಕಾರ್ಮಿಕರಿಗೆ ನೇರ ತಲುಪಿಸುವಂತ ಒಂದು ಎಲ್ಲ ಪದಾಧಿಕಾರಿಗಳು ಸೂಚನೆ ಕೊಟ್ಟಿದ್ದೀವಿ. ಅವರು ಮುಂದಿನ ದಿನಗಳಲ್ಲಿ ಅಸಂಘಟಿತ ಕಾರ್ಮಿಕರಾಗಿರ್ಬೋದು, ಮತ್ತೆ ಕನ್ಸ್ಟ್ರಕ್ಷನ್ ಕಾರ್ಮಿಕರಾಗಿರ್ಬೋದು, ಇವ್ರಿಗೆ ಏನು ಸೌಲಭ್ಯಗಳಿದೆ ಇದನ್ನ ನೇರ ತಲುಪಿಸುವಂತ ಕಾರ್ಯಕ್ರಮನ ಇವತ್ತು ನಾವು ಸಭೆ ಮೂಲಕ ಒಂದು ತಿಳಿಸಿದ್ದೀವಿ. ಈ ಉದ್ದೇಶ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ನಮ್ಮ ಮುಂದೆ 2028ಕ್ಕೆ ನಮ್ಮ ಸರ್ಕಾರ ಬರಬೇಕು ಅಂತಂದರೆ ಕಾರ್ಮಿಕರ ಶ್ರಮನೂ ಇರಬೇಕು. ಅಷ್ಟು ಕಾರ್ಮಿಕ ಶ್ರಮ ಇಲ್ಲ ಅಂದರೆ ಯಾವುದೇ ಸರ್ಕಾರ ಬರೋಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಈ ಏನು ಸೌಲಭ್ಯ ಬರುತ್ತೆ ಅದನ್ನು ನೇರ ಬಡ ಹಳ್ಳಿಗಳಲ್ಲಿ ಬಡ ಜನರಿಗೆ ಗೊತ್ತೇ ಇರಲ್ಲ ಏನು ಸೌಲಭ್ಯಗಳು ಇವೆ ಅನ್ನೋದು. ಅದನ್ನು ನಮ್ಮ ಪದಾಧಿಕಾರಿಗಳು ಅವ್ರಿಗೆ ಮನದಟ್ಟು ಮಾಡಿಕೊಟ್ಟು ಏನೇನು ನಮ್ಮ ಸೌಲಭ್ಯಗಳಿದೆ ಆ ಸೌಲಭ್ಯಗಳನ್ನ ಕೊಡಿಸ್ಕೊಡ್ಬೇಕು. ಅದೇ ಈ ಕಾರ್ಯಕ್ರಮದ ಉದ್ದೇಶ. ಏನು ಸೌಲಭ್ಯ ಸಿಗುತ್ತೆ ಸರ್ಕಾರದಿಂದ ಅನ್ನೋದು ನಿಮ್ಮ ಪದಾಧಿಕಾರಿಗಳಿಗೆ ಮಾಹಿತಿ ಇದೆಯಾ ಸರ್? ಈಗ ನಾವು
ಒಂದು 3 ಕಾರ್ಯಾಗಾರ ಮಾಡಿದ್ದೀವಿ. 3 ಕಾರ್ಯಾಗಾರದಲ್ಲೂ ನಮ್ಗೆ ಏನೇನು ಸೌಲಭ್ಯ ಬರುತ್ತೆ, ಸಂಘಟಿತ ಮತ್ತು ಅಸಂಘಟಿತ ವಲಯದಲ್ಲಿ ಏನೇನು ಸೌಲಭ್ಯ ಬರುತ್ತೆ ಅಂತ ನಾವು ಆಲ್ರೆಡಿ ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇವೆ. ಸರ್, ಈಗ ಕಾರ್ಮಿಕ ಇಲಾಖೆಯಲ್ಲಿ ಸಾಕಷ್ಟು ಸಿಬ್ಬಂದಿ ಕೊರತೆಗಳೇ ಸಾಕಷ್ಟಿದೆ. ಯಾಕೆಂತಂದ್ರೆ ಇಬ್ರು ಆಫೀಸರ್ಸ್ಗಳಿರೋದು, ವಲಯ ಮಟ್ಟದಲ್ಲೂ ತಾಲೂಕು ಮಟ್ಟದಲ್ಲೂ ಅಧಿಕಾರಿಗಳಿಲ್ಲ ಅನ್ನೋ ಮಾತಿದೆ. ಅದನ್ನೇನಾದ್ರೂ ಸರ್ಕಾರದ ಗಮನಕ್ಕೆ ತರ್ತಿರುತ್ತೆ ಸರ್, ಈ ಸಭೆ ಮುಖಾಂತರ ಹೇಳೋದೇನೆಂದ್ರೆ ಕಾರ್ಮಿಕರಿಗೆ ನೇರವಾಗಿ ಸೌಲಭ್ಯ ತಲುಪಬೇಕಂದ್ರೆ ಅಧಿಕಾರಿಗಳು ಕೆಲಸನೂ ಅಷ್ಟೇ ಮುಖ್ಯ ಆಗಿರುತ್ತೆ. ಆದ್ರಿಂದ ಈ ನಿಮ್ಮ ಮೀಡಿಯಾ ಮಾಧ್ಯಮದ ಮುಖಾಂತರ ನಾನು ಹೇಳೋದೇನೆಂದ್ರೆ ಸರ್ಕಾರಕ್ಕೆ ಅಧಿಕಾರಿಗಳು ಕೊರತೆ ಇಲ್ಲದಂತೆ ತಾವು ದಯಮಾಡಿ ಅಧಿಕಾರಿಗಳನ್ನ ಆ ಸ್ಥಳಕ್ಕೆ ನಿಯೋಜನೆಗೊಳಿಸ್ಬೇಕು ಅಂತ ನಾನು ಈ ಮೂಲಕ ಮನವಿ ಮಾಡ್ತೇನೆ ಸರ್. ಯುವಕರಿದ್ದೀರಿ, ಕಾರ್ಮಿಕ ಇಲಾಖೆದು ದೊಡ್ಡ ಜವಾಬ್ದಾರಿ ಇದೆ, ಹೇಗೆ ನಿಭಾಯಿಸಬೇಕು ಅಂತ ಅನ್ಕೊಂಡಿದ್ದೀರಿ ಸರ್? ನಮ್ಮ ಜಿಲ್ಲಾಧ್ಯಕ್ಷರು ಆಶೀರ್ವಾದದಿಂದ ನಿಭಾಯಿಸ್ತಾ ಇದ್ದೀನಿ ಸರ್. ಡಾಕ್ಟರ್ ವಿಜಯ್ ಕುಮಾರ್ ಅವರ ಆಶೀರ್ವಾದದಿಂದ ಅವರ ಒಂದು ಸಲಹೆ ಸೂಚನೆ ಮೇರೆಗೆ ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಅಂತ ನಾನು ಜಿಲ್ಲಾ ಕಾಂಗ್ರೆಸ್ ಪಾದಾರ್ಪಣೆ ಮಾಡುತ್ತವಿಂದ ನನಗೆ ಅವರ ಆಶೀರ್ವಾದ ಇದರಿಂದ ನಾನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ನಿಮ್ಮ ಇದರಲ್ಲಿ ಎಷ್ಟು ಜನ ಫಲಾನುಭವಿಗಳಿಗೆ ನೀವು ಇದನ್ನ ಯೋಜನೆಗಳನ್ನ ತಲುಪಿಸಿದ್ರೆ? ಸರ್, ಈಗ ನಮ್ಮ ನಾನಾಗಿ 1.5 ವರ್ಷ ಆಯ್ತು. ಇಲ್ಲಿಂದ ಒಂದು ಹೆಚ್ಚು ಕಮ್ಮಿ ಒಂದು 700-800 ಜನಕ್ಕೆ ಏನ್ ಸೌಲಭ್ಯ ಇದೆ ಕೊಡಿಸಿದೆ ಸರ್. ಮೈಸೂರು ನಗರ ಮತ್ತು ರೂರಲ್ ಎರಡು ಸೇರಿ ನಾವು ಎಲ್ಲ ಬ್ಲಾಕ್ಗಳಿಗೂ ಸೂಚನೆ ಕೊಟ್ಟು ಆ ಬ್ಲಾಕ್ಗಳಿಗೆ ತಾಲೂಕಿನ ಕಾರ್ಮಿಕ ಅಧಿಕಾರಿಗಳ ಜೊತೆ ನಿಕಟ ಸಂಪರ್ಕ ಹೊಂದ್ಕೊಂಡು ಅಲ್ಲಿ ಬಡವರಿಗೆ ಸೌಲಭ್ಯ ಕೊಡಿಸ್ಬೇಕಂತ ಮಾಹಿತಿ ಕೊಟ್ಟಿದ್ದೀವಿ ಸರ್.